ಶ್ರೀಕೃಷ್ಣ ಹಳ್ಳಿ ತುಪ್ಪ, ಹಳ್ಳಿ ಸೊಗಡಿನ ತುಪ್ಪ ಪ್ರೆಸೆಂಟ್ಸ್ ಸುಚಿ ಕಿಚಿ ವಿತ್ ಮುರಳಿ. ಸುಚಿ ಕಿಚಿ ವಿತ್ ಮುರಳಿನಲ್ಲಿ ಮುರಳಿಯವರೇ ಏನು ಮಾಡಿದ್ದೀರಾ ಅಂತ ಇದ್ದೀರಾ? ಆರೋಗ್ಯಕರವಾದಂಥ ರಸಮು, ಮೊರಿಂಗಾ ರಸಮು. ರೀ ಮೊರಿಂಗಾ ಏನು ಅನ್ಕೊಂಡಿದ್ದೀರಾ? ನುಗ್ಗೆ ಸೊಪ್ಪನ್ನು ಬಳಸಿ ಒಳ್ಳೆ ಅದ್ಭುತವಾಗಿರುವಂಥ ರಸಮ್ನ ಮಾಡಿದ್ದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ನುಗ್ಗೆ ಸೊಪ್ಪಿನ ರಸಮ್ನ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಶ್ರೀಕೃಷ್ಣ ಹಳ್ಳಿ ತುಪ್ಪ ಸುಚಿ ಕಿಚಿ ವಿತ್ ಮುರಳಿ. ಶ್ರೀಕೃಷ್ಣ ಹಳ್ಳಿ ತುಪ್ಪ ಸುಚಿ ಕಿಚಿ ವಿತ್ ಮುರಳಿ. ದಿಸ್ ವಿಡಿಯೋ ಇಸ್ ಸ್ಪಾನ್ಸರ್ಡ್ ಬೈ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಶ್ರೀಕೃಷ್ಣ ತುಪ್ಪ, ಇದು ಹಳ್ಳಿ ತುಪ್ಪ. ಅಮೃತ್ ನೋನಿ ಗ್ಯಾಸ್ಟ್ರೈನ್. ಕಾರಣಗಳು ಹಲವಿರಲಿ, ನಿವಾರಣೆಗೆ ಇರುವುದು ಒಂದೇ, ಅಮೃತ್ ನೋನಿ ಗ್ಯಾಸ್ಟ್ರೈನ್. ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್. ಸನ್ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಎಣ್ಣೆ. ಮಿಲೆಕ್ಸ್, ನೇಚರ್ ಟು ಮ್ಯಾನ್ಕೈಂಡ್. ರೆಜು ಏಜ್. ರಿಜು ಏಜ್, ವರ್ಲ್ಡ್ ಆಂಟಿ ಏಜಿಂಗ್ ಸೆಂಟರ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಸೌತ್ ಇಂಡಿಯನ್ ಸ್ಪೆಷಲ್ ರಸಮ್ ಇದು. ರಸಮ್ ಅಂದರೆ ಹಲವಾರು ಬಗೆಯ ರಸಮ್ಗಳನ್ನ ಮಾಡ್ತಾ ಇರ್ತೀವಿ. ಟೊಮೆಟೊ ರಸಮ್, ಪೆಪ್ಪರ್ ರಸಮ್, ಲೆಮನ್ ರಸಮ್. ಇವತ್ತು ಒಂದು ಸೂಪರ್ ಫುಡ್ ಆಗಿರೋಂಥ ರಸಮ್ನ ತೋರಿಸ್ತಾ ಇದ್ದೀನಿ. ಮೊರಿಂಗಾ ರಸಮ್, ನುಗ್ಗೆ ಸೊಪ್ಪಿನ ರಸಮ್. ನುಗ್ಗೆ ಸೊಪ್ಪಿನ ರಸಮ್ಗೆ ಬೇಕಾಗುವ ಪದಾರ್ಥಗಳು: ನುಗ್ಗೆ ಸೊಪ್ಪು, ತೊಗರಿ ಬೇಳೆ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಹುಣಸೆ ಹಣ್ಣು, ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಅರಿಶಿನದ ಪುಡಿ, ಸಾಸಿವೆ, ಕರಿಬೇವು, ಉಪ್ಪು, ಎಣ್ಣೆ, ಹಿಂಗು. ಮೊದಲನೇದಾಗಿ ನುಗ್ಗೆ ಸೊಪ್ಪು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ. ಯಾವ್ದಾರ ಒಂದು ರೀತಿಯಲ್ಲಿ ಅಡುಗೆಲಿ ಬಳಸಬೇಕು. ಮಕ್ಕಳಿಂದ ದೊಡ್ಡವರು ಎಲ್ಲರಿಗೂ ಒಳ್ಳೆಯದು. ಸೊ ಇವತ್ತು ರಸಮ್ ಮಾಡಿದ ರುಚಿ ಹೇಗಿದೆ ಅಂತ ನೋಡೋಣ. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಅಂದರೆ ಮೇಯ್ನಾಗಿ ಇದರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇದೆ, ತುಂಬಾ ಫೈಬರ್ ಇದೆ, ತುಂಬಾ ಒಳ್ಳೆಯದು. ಮೊದಲನೇದಾಗಿ ಇಲ್ಲಿ ರಸಮ್ಗೆ ತೊಗರಿಬೇಳೆ, ಒಂದು ಸಣ್ಣ ಕಪ್ಪಷ್ಟು ತೊಗರಿಬೇಳೆನ ತೊಳೆದಿದ್ದೀನಿ, ವಾಶ್ ಮಾಡಿ ಬೇಯೋದಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನದ ಪುಡಿ ಹಾಗೂ ಒಂದು ಟೊಮ್ಯಾಟೊ, ದೊಡ್ಡ ಟೊಮ್ಯಾಟೊ ಒಂದು ಡ್ರಾಪಷ್ಟು ಎಣ್ಣೆನ ಸೇರಿಸ್ತೀನಿ. ಬೇಳೆ ನುಣ್ಣಗೆ ಚೆನ್ನಾಗಿ ಬೇಯುತ್ತೆ. ಹಾಗೂ ನೀರು, ಒಂದು ದೊಡ್ಡ ಗ್ಲಾಸಷ್ಟು ನೀರನ್ನ ಸೇರಿಸಿದ್ದೀನಿ. ಮತ್ತು ರಸಮ್ಗೆ ನೀರು ಬೇಕಾದಾಗ ಆ್ಯಡ್ ಮಾಡ್ಕೋಬೋದು. ಜಾಸ್ತಿ ನೀರು ಹಾಕಿದಾಗ ಕುಕ್ಕರು ಜಾಸ್ತಿನೇ ಓವರ್ಫ್ಲೋ ಆಗುತ್ತೆ. ಸೊ ಅದರಿಂದ ಒಂದು ಗ್ಲಾಸಷ್ಟು ನೀರನ್ನ ಸೇರಿಸಿದ್ದೀನಿ. ಕುಕ್ಕರ್ನ ಕ್ಲೋಸ್ ಮಾಡಿ ಇದು ಒಂದು 2ರಿಂದ 3 ವಿಸಿಲ್ ಬರಬೇಕು. ಬೇಳೆ ಚೆನ್ನಾಗಿ ಬೇಯಬೇಕು. ಅಷ್ಟರಲ್ಲಿ ಇಲ್ಲಿ ಮೊರಿಂಗಾ ಏನಿದೆ, ಇದು ಸೂಪರ್ ಫುಡ್ ಅಂತ ಹೇಳ್ತಾ ಇದ್ದೀವಿ. ಈಗ ಆಲ್ರೆಡಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರೋಂಥದ್ದು. ಇದನ್ನು ಯಾವ ರೀತಿಯಲ್ಲಿ ಈಗ ರಸಮ್ಗೆ ಸೇರಿಸ್ಕೋಬೇಕು ಅಂದರೆ ಇದನ್ನು ಬೇಯಿಸ್ಕೋಬೇಕು. ಮೊದಲನೇದಾಗಿ ಇದನ್ನು ಬೇಯಿಸ್ಕೊಳ್ಳೋಣ. ಈಗ ನುಗ್ಗೆ ಸೊಪ್ಪಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಕಡ್ಡಿ ಇರುತ್ತೆ. ಆ ಕಡ್ಡಿನ ತೆಗೆದು ಈ ರೀತಿಯಾಗಿ ಮಾಡಿ ಇಟ್ಕೊಂಡಿದ್ದೀನಿ. 1 ಬೌಲಷ್ಟು ನುಗ್ಗೆ ಸೊಪ್ಪು, ಅಥವಾ ಹಿಡಿಯಲ್ಲಿ ತೊಗೊಂಡ್ರೆ 1 ಹಿಡಿಯಷ್ಟು ನುಗ್ಗೆ ಸೊಪ್ಪು. ಯಾವುದೇ ಸೊಪ್ಪು ಬೆಂದ ಮೇಲೆ ಸ್ವಲ್ಪನೇ ಆಗೋದು ಅದರ ಪ್ರಮಾಣ. 1 ಹಿಡಿಯಷ್ಟು ನುಗ್ಗೆ ಸೊಪ್ಪನ್ನ ತೊಗೊಂಡಿದ್ದೀನಿ. ಇದು ಜಸ್ಟ್ ಒಂದು ಬಾಯ್ಲ್ ಬರಲಿ, ಒಂದು 3 ನಿಮಿಷ ಬೇಯಬೇಕಾಗುತ್ತೆ. 3ರಿಂದ 4 ನಿಮಿಷ ಬೇಯಿಸ್ಕೊಂಡು ಇದನ್ನು ಪೇಸ್ಟ್ ಫಾರ್ಮ್ಗೆ ರುಬ್ಕೊಂಡು ಆ್ಯಡ್ ಮಾಡೋಂಥದ್ದು. ಅದರಲ್ಲಿರೋಂಥ ನ್ಯೂಟ್ರಿಯೆಂಟ್ಸ್ ಎಲ್ಲ ಸಾಕಷ್ಟು ನಮಗೆ ಸೇರುತ್ತೆ, ಯಾಕಂದರೆ ಅದನ್ನು ರುಬ್ಬಿ ಹಾಕೋದ್ರಿಂದ. ಸೊ ಅದರಿಂದ ಇದನ್ನು ಸ್ವಲ್ಪ ಲೈಟಾಗಿ ಬೇಯಿಸ್ಕೊಳ್ಳೋಣ. 3ರಿಂದ 4 ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಳ್ಳಿ. ಶ್ರೀಕೃಷ್ಣ ಹಳ್ಳಿ ತುಪ್ಪ, ಹಳ್ಳಿಯ ಸಾಂಪ್ರದಾಯಿಕ ಸೊಗಡನ್ನು ತುಂಬಿರುವ ತುಪ್ಪ. ಶ್ರೀಕೃಷ್ಣ ಹಳ್ಳಿ ತುಪ್ಪ ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಕೆಮಿಕಲ್ ಫ್ರೀ ಟೆಕ್ನಾಲಜಿಯಿಂದ ತಯಾರಾದ ಭಾರತದ ಏಕೈಕ ಫಿಸಿಕಲಿ ರಿಫೈನ್ಡ್ ಸೂರ್ಯಕಾಂತಿ ಎಣ್ಣೆ. ಇದರಲ್ಲಿ ವಿಟಮಿನ್ ಎ, ಡಿ ಹಾಗೂ ಇ ಹೇರಳವಾಗಿದೆ. ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಹಾಗೂ ಈ ಎಣ್ಣೆ ಬಹಳ ಲೈಟ್ ಆಗಿದೆ. ಯಾರು ನಮ್ಮ ಸುಚಿ ಕಿಚಿ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಯಾರಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಾವು ಮಾಡೋಂಥ ಹೊಸ ಅಡುಗೆಗಳು ನಿಮ್ಗೆ ಬಂದು ತಲುಪಬೇಕಂದ್ರೆ ನೋಟಿಫಿಕೇಶನ್ ಬೆಲ್ನ ಪ್ರೆಸ್ ಮಾಡಿ. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ, ಶ್ರೀಕೃಷ್ಣ ಹಳ್ಳಿ ತುಪ್ಪ. 3 ನಿಮಿಷ ಆಯಿತು. ಈಗ ನುಗ್ಗೆ ಸೊಪ್ಪು ಬೆಂದಿದೆ. ಈಗ ಇದನ್ನು ಸ್ಟ್ರೈನ್ ಮಾಡ್ಕೊಂಡು ಬಿಡೋಣ. ಸೊಪ್ಪನ್ನು ನಾವು ಸೋಸ್ಕೋಬೇಕು. ಇವಾಗ ನಾವು ಜೀರಿಗೆ, ಮೆಣಸು ಎಲ್ಲ ಬಾಡಿಸ್ಕೊಂಡು ಅದನ್ನು ರುಬ್ಕೋಬೇಕಾಗುತ್ತೆ. ರಸಮ್ ಒಂದು ತುಂಬ ಫ್ಲೇವರ್ಫುಲ್ ಆಗಿರುತ್ತೆ. ಯಾವಾಗ ನಾವು ಇದು ಹಸಿಯಾಗಿ ಹಾಗೆ ರುಬ್ಬೋದಕ್ಕಿಂತ ರಸಮ್ಗೆ ಡ್ರೈ ರೋಸ್ಟ್ ಮಾಡಿಕೊಂಡು ಹಾಕಬೇಕು. 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಮೆಣಸಿನ ಕಾಳು, 3/4 ಮೆಣಸು, ಜೀರಿಗೆ ಹಾಗೂ ಮೆಣಸನ್ನ ಸೇರಿಸಿದ್ದೀನಿ. ಸ್ವಲ್ಪ ಚೆನ್ನಾಗಿ ಡ್ರೈ ರೋಸ್ಟ್ ಹಾಕಬೇಕು. ಯಾವುದೊಂದು ನಾನು ಹೇಳ್ತಾನೆ ಇರ್ತೀನಿ, ಫ್ರೈ ಮಾಡಿ ಹುರಿದು ಮಾಡಿದಾಗ ಆ ರುಚಿನೇ ಬೇರೆ, ಆ ಅರೋಮಾನೇ ಬೇರೆ. ಸ್ವಲ್ಪ ಅಡುಗೆ ಟೈಮಿಂಗ್ ಇನ್ನೊಂದು 5 ನಿಮಿಷ ಜಾಸ್ತಿ ಆಗುತ್ತೆ. ಎಲ್ಲ ಹುರಿದು ಮಾಡಿದಾಗ ಆದರೆ ರುಚಿ ಅಷ್ಟೇ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು 2 ಒಣಮೆಣಸಿನ್ಕಾಯಿ, 2 ಅಥವಾ 3 ಮೆಣಸಿನ್ಕಾಯಿನ ಸೇರಿಸ್ಕೊಳ್ಳೋಣ.
ಜಾಸ್ತಿ ಬೇಡ, ಯಾಕಂದರೆ ಖಾರ ಆಗುತ್ತೆ. 2 ಮೆಣಸಿನ್ಕಾಯಿ ಅಷ್ಟು ಸಾಕಾಗುತ್ತೆ. ಜೀರಿಗೆ ಹಾಗೂ ಮೆಣಸು ಚೆನ್ನಾಗಿ ಬಾಡಿಸ್ಕೊಂಡಿದ್ದೀವಿ, ಒಳ್ಳೆ ಘಮ ಬರ್ತಾ ಇದೆ. ಈಗ ಗ್ಯಾಸ್ನ ಆಫ್ ಮಾಡ್ತೀನಿ. ಇದ್ರ ಜೊತೆಗೇ ಬೆಳ್ಳುಳ್ಳಿ ಒಂದು 5-6 ಹೆಸರಷ್ಟು ಬೆಳ್ಳುಳ್ಳಿನ ಸೇರಿಸ್ತೀನಿ ರುಬ್ಬೋದಕ್ಕೆ. ಈಗ ಇದನ್ನ ತಣ್ಣಗೆ ಮಾಡಿಕೊಂಡು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಇದನ್ನು ಪೌಡ್ರ್ ಫಾರ್ಮ್ಗೆ ರುಬ್ಕೋಬೇಕು. ಕುಕ್ಕರ್ ತಣ್ಣಗಾಗಿದೆ. ಚೆನ್ನಾಗಿ ಒಂದ್ಸತಿ ಬೇಳೆನೆಲ್ಲ ಮ್ಯಾಶ್ ಮಾಡ್ಕೊಳ್ಳೋಣ. ಹಾಗೆ ಇದನ್ನು ಡ್ರೈ ಆಗಿ ಪೌಡ್ರ್ ಮಾಡ್ಕೊಳ್ಳೋಣ. ರಸಮಲ್ಲಿ ಸ್ವಲ್ಪ ತುಂಬ ಫೈನಾಗಿ ಪೌಡ್ರ್ ಆಗೋದು ಬೇಡ, ಸ್ವಲ್ಪ ತರಿ ತರಿ ಇದ್ರೂ ಚೆನ್ನಾಗಿರುತ್ತೆ. ಹೇ, ನಾ ಹೇಗೆ ಕಾಣಿಸ್ತಿದ್ದೀನಿ? ಆಹಾ, ಯಮ್ಮಿ, ಟೇಸ್ಟಿ. ಸಾರಿ, ಯಮ್ಮಿ, ಟೇಸ್ಟಿ. ನೀ ಸೀರೆಯ ಹುಟ್ಟು ವಯ್ಯಾರದಿ ಬಂದೆ, ನಾ ಒಮ್ಮೆ ನಿನ್ನ ಮತ್ತೊಮ್ಮೆ ನನ್ನ ಅಡುಗೆಯನ್ನ ನೋಡುತ್ತಲೇ ನಿಂತೆ. ವಾರೆ ವಾ, ಮಾಸ್ಟರ್ ಶೆಫ್ ಆದ್ರೂ ಕವಿ. ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್, ಹೆಲ್ದಿ, ಕೆಮಿಕಲ್ ಫ್ರೀ ಮತ್ತು ಇದರಲ್ಲಿದೆ ವಿಟಮಿನ್ಸ್ A, D ಮತ್ತು E. 30 ವರ್ಷಗಳಿಂದ ಶುದ್ಧತೆ ಮತ್ತು ಆರೋಗ್ಯದ ಪರಿಪೂರ್ಣ ಅನುಬಂಧ. ಬೇಯಿಸಿ ತೆಗೆದಿಟ್ಕೊಂಡಿರೋಂಥ ನುಗ್ಗೆ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಇದನ್ನು ಈಗ ರುಬ್ಕೋಬೇಕು. ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡ್ರೆ ರುಬ್ಕೊಳ್ಳೋಣ. ನುಗ್ಗೆ ಸೊಪ್ಪನ್ನ ಬೇಯಿಸ್ಕೊಂಡಿರೋಂಥದ್ದನ್ನ ರುಬ್ಬಿದ್ದೀನಿ. ಎಲ್ಲ ರೆಡಿಯಾಗಿದೆ. ಈಗ ಬೇಳೆನೂ ಬೆಂದಿದೆ ನಮಗೆ. ಈಗ ಫೈನಲ್ ಆಗಿ ಒಂದು ಒಗ್ಗರಣೆ ಕೊಟ್ಟರೆ ನುಗ್ಗೆ ಸೊಪ್ಪಿನ ರಸಮ್ ರೆಡಿ ಆಗುತ್ತೆ. ಇಲ್ಲಿ ನಾನು ಒಂದು ಮಣ್ಣಿನ ಪಾತ್ರೆನ ಇಟ್ಟಿದ್ದೀನಿ. ರಸಮ್ ಅದರಲ್ಲಿ ಮಾಡಿದಾಗ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ನಾನು ಬಳಸ್ತಾ ಇದ್ದೀನಿ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್. 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, ಹಾಗೂ ನಾನಿಲ್ಲಿ ರಸಮ್ ಒಂದು ತುಂಬಾ ಘಮ ಬರುತ್ತೆ. ನಾನಿಲ್ಲಿ ತುಪ್ಪನ ಸೇರಿಸ್ತಾ ಇದ್ದೀನಿ. 1 ಸಣ್ಣ ಟೀ ಸ್ಪೂನ್ ಅಷ್ಟು ತುಪ್ಪ. ನಾನು ಬಳಸ್ತಾ ಇದ್ದೀನಿ ಹಳ್ಳಿಯ ಸಾಂಪ್ರದಾಯಿಕ ಸೊಗಡನ್ನು ತುಂಬಿರೋ ತುಪ್ಪ, ಶ್ರೀಕೃಷ್ಣ ಹಳ್ಳಿ ತುಪ್ಪ. 1 ಟೀ ಸ್ಪೂನ್ ಅಷ್ಟು ತುಪ್ಪ. ಮಣ್ಣಿನ ಪಾತ್ರೆಯಲ್ಲಿ ಮಾಡಿದಾಗ ರುಚಿನೇ ಬೇರೆ. ಹಳೆ ಕಾಲದಲ್ಲೆಲ್ಲ ಅದರಲ್ಲೇ ಮಾಡ್ತಾಯಿದ್ರು. ಒಗ್ಗರಣೆಗೆ ಸಾಸಿವೆ, 4 ಎಸಳು ಜಜ್ಜಿರಂಥ ಬೆಳ್ಳುಳ್ಳಿ, ಚೆನ್ನಾಗಿ ಕ್ರಷ್ ಆಗಿರೋಂಥ ಬೆಳ್ಳುಳ್ಳಿ, ಸ್ವಲ್ಪ ಇಂಗು, 1 ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಹುರಿದು ಪುಡಿ ಮಾಡ್ಕೊಂಡಿರೋಂಥದ್ರನ್ನ ಈಗ ನಾನು ಸೇರಿಸ್ತಾ ಇದ್ದೀನಿ. ಜೀರಿಗೆ, ಮೆಣಸು, ಬೆಳ್ಳುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ. ಹಾಗೂ ಇಲ್ಲಿ ನುಗ್ಗೆ ಸೊಪ್ಪು ಬೆಂದಿರೋಂಥ ನೀರನ್ನ ವೇಸ್ಟ್ ಮಾಡೋದು ಬೇಡ, ಸಾಕಷ್ಟು ನ್ಯೂಟ್ರಿಷಸ್ ಆಗಿರುತ್ತೆ. ಅದೇ ನೀರನ್ನ ನಾನು ಸೇರಿಸ್ತಾ ಇದ್ದೀನಿ. ಬೇಳೆ ಹಾಗೂ ಟೊಮ್ಯಾಟೊ ಬೆಂದಿರೋಂಥದ್ರನ್ನ ಈಗ ನಾನು ಸೇರಿಸ್ತಾ ಇದ್ದೀನಿ. 1 ಸಣ್ಣ ಲೆಮನ್ ಸೈಜಷ್ಟು ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ತೊಳೆದು ನಾನು ಬೆಚ್ಚಗಿರೋ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಈಗ ಅದನ್ನು ಸೇರಿಸ್ತೀನಿ. ಹುಣಸೆ ಹಣ್ಣಿನ ರಸ ಸೇರಿಸಿದ ಮೇಲೆ ಒಂದು ಕುದಿ ಬರಬೇಕು. ನಂತರ ನಾವು ಉಪ್ಪು ಹಾಗೂ ಫೈನಲ್ ಆಗಿ ಈ ಮೊರಿಂಗಾ ನುಗ್ಗೆ ಸೊಪ್ಪನ್ನ ಏನು ರುಬ್ಬಿದ್ದೀವಿ ಅದನ್ನು ಆ್ಯಡ್ ಮಾಡೋಣ. ಒಂದು ಡಿಫ್ರೆಂಟ್ ಆಗಿರೋಂಥ ರುಚಿ ನೋಡಬೇಕು. ನುಗ್ಗೆ ಸೊಪ್ಪು ಹಾಕಿ ಮಾಡಿದಾಗ ಆ ನುಗ್ಗೆ ಸೊಪ್ಪಿನ ಫ್ಲೇವರ್ ಹಾಗೂ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇರುತ್ತೆ ಈ ರಸಮಲ್ಲಿ. ಯೂಶಲಿ ರೆಗ್ಯುಲರಾಗಿ ಎಲ್ಲ ರಸಮ್ ಮಾಡ್ತಾನೆ ಇರ್ತೀವಿ ಮನೇಲಿ. ಈ ರೀತಿ ಆರೋಗ್ಯವಾಗಿರೋಂಥದ್ದನ್ನ ಸೇರಿಸಿ ಮಾಡಿಕೊಂಡಾಗ ಒಳ್ಳೆಯದು. ರಸಮ್ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಮತ್ತಷ್ಟು ನೀರನ್ನ ಆ್ಯಡ್ ಮಾಡ್ಕೋಬೇಕು, ಯಾಕಂದರೆ ಇಲ್ಲಿ ಬೇಳೆ ಇರೋದ್ರಿಂದ ಸ್ವಲ್ಪ ಗಟ್ಟಿ ಬರುತ್ತೆ. ನೋಡಿಕೊಂಡು ನೀರನ್ನ ಸೇರಿಸ್ಕೋಬೋದು. ಕುದಿ ಬರ್ತಾ ಇದೆ. ಈಗ ನಾನು ರುಬ್ಬಿರೋಂಥ ನುಗ್ಗೆ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ರುಬ್ಬಿರೋಂಥ ಜಾರ್ಗೆ ನೀರನ್ನ ಸೇರಿಸಿದ್ದೀನಿ. ಗಟ್ಟಿ ಇದೆ ರಸಮ್, ಅಂದರೆ ಸ್ವಲ್ಪ ತೆಳು ಇದ್ರೇ ಚೆನ್ನಾಗಿರೋದು. ಇನ್ನು ಸ್ವಲ್ಪ ನೀರನ್ನ ಸೇರಿಸ್ತಾ ಇದ್ದೀನಿ. ರುಬ್ಬಿರೋಂಥ ಜಾರ್ಗೆ ಆ್ಯಡ್ ಮಾಡ್ಕೊಳ್ಳಿ. ಕುದಿ ಬರಬೇಕೀಗ. ಚೆನ್ನಾಗಿ ಒಂದು 4 ರಿಂದ 5 ನಿಮಿಷಗಳ ಕಾಲ ಚೆನ್ನಾಗಿ ಬಾಯ್ಲ್ ಬರಬೇಕು. ಬಾಯ್ಲ್ ಬರೋ ಪಾಯಿಂಟಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡೋಣ. ಕುದಿ ಬರ್ತಾ ಇದೆ ಈಗ ಚೆನ್ನಾಗಿ. ನೋಡಿ ಆ ನ್ಯಾಚುರಲ್ ಗ್ರೀನ್ ಕಲರ್ ಮೊರಿಂಗಾದು ನುಗ್ಗೆ ಸೊಪ್ಪು ಚೆನ್ನಾಗಿ ನೋಡಿ ಸೈಡಲ್ಲೆಲ್ಲ ಒಳ್ಳೆ ಗ್ರೀನಿಶ್ ಆಗಿದೆ. ಈ ಪಾಯಿಂಟಲ್ಲಿ ಈಗ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಕುದೀತಾ ಇದೆ, ಆಗಿದೆ ಈಗ. ಬಾಯ್ಲ್ ಬರ್ತಾ ಇದೆ. ಕೊತ್ತಂಬರಿ ಸೊಪ್ಪು ಹಾಕಿ ಫೈನಲ್ ಆಗಿ ಆಫ್ ಮಾಡಿ. ಮೊರಿಂಗಾ ರಸಮ್ ರೆಡಿಯಾಗಿದೆ. ಈಗ ಡಿಶ್ ಔಟ್ ಮಾಡ್ಕೊಳ್ಳೋಣ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ರಸಮಿನ ಘಮ ಬರ್ತಾ ಇದೆ. ನಮ್ಮ ಅಡುಗೆ ಮನೆಯಲ್ಲೆಲ್ಲ ತುಂಬ ಇದೆ. ಅಕ್ಕಪಕ್ಕ ಮನೆಯವರೆಲ್ಲ ಕೇಳ್ತಾ ಇದ್ದಾರೆ ಯಾವ ರಸಮ್ ಅಂತ. ಯೂಶಲಿ ಮೈಸೂರು ರಸಮ್ ಕೇಳಿರ್ತೀರಾ, ಉಡುಪಿ ರಸಮ್ ಕೇಳಿರ್ತೀರಾ, ಮದ್ರಾಸ್ ರಸಮ್ ಕೇಳಿರ್ತೀರಾ. ಆದ್ರೆ ಇವತ್ತು ಮಾಡಿದರೆ ಏನು ರಸಮ್ ಮಾಡಿದ್ರಿ? ಸೂಪರ್ ಫುಡ್ ರಸಮ್, ಮೊರಿಂಗಾ ರಸಮ್, ನುಗ್ಗೆ ಸೊಪ್ಪಿನ ರಸಮ್. ಇವತ್ತು ನುಗ್ಗೆ ಸೊಪ್ಪು ಸಿಕ್ಕಾಪಟ್ಟೆ ಒಳ್ಳೇದು ಆರೋಗ್ಯಕ್ಕೆ. ಎಷ್ಟು ಒಳ್ಳೇದು ಅಂತ ಹೇಳಿದ್ರೆ, ನುಗ್ಗೆ ಸೊಪ್ಪನ್ನ ತಗೊಂಡು ಚೆನ್ನಾಗಿ ಒಣಗಿಸಿ ಅದನ್ನ ಪುಡಿ ಮಾಡಿ
ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಇವತ್ತು ಇಂಡಿಯಾದಿಂದ ಬೇರೆ ಬೇರೆ ದೇಶಗಳಿಗೆ. ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೆಯದಾಗಿರೋದು ನುಗ್ಗೆ ಸೊಪ್ಪು. ನುಗ್ಗೆ ಸೊಪ್ಪಿನಲ್ಲಿ ಪಲ್ಯ ಮಾಡ್ಕೊಳ್ತಾರೆ, ಆದರೆ ರಸಮ್ ಮಾಡಿ ತೋರಿಸ್ತಾ ಇರೋದು ನಾವೇನೇನೆ. ಅದ್ಭುತವಾಗಿರೋ ರಸಮ್ಮು ಇಲ್ಲಿ ಮಾಡಿ ಕೊಟ್ಬಿಟ್ಟಿದ್ದಾರೆ, ಕುಡಿಯೋಕ್ಕೂ ಕೊಟ್ಟಿದ್ದಾರೆ, ಅನ್ನಕ್ಕೂ ಕೊಟ್ಟಿದ್ದಾರೆ. ಫಸ್ಟು ಕುಡಿದು ನೋಡ್ತೀನಿ. ಮೈಸೂರು ಶೈಲಿ ರಸಮ್ ಥರನೇ ಇದು ನುಗ್ಗೆ ಸೊಪ್ಪು. ಹೇಗಿದೆ ಆ ಕಲರ್ ನೋಡಿ, ನನಗೆ ಅದು ತುಂಬ ಭಾಳ ಇಷ್ಟ ಆಗಿದ್ದು. ಆ ನ್ಯಾಚುರಲ್ ಗ್ರೀನ್ ಕಲರ್ ಹೇಗಿದೆ ರಸಮಲ್ಲಿ, ಆ ಸೊಪ್ಪಿಂದು ರಸಮ್ ನೋಡಿ ಕಲರ್ ಹೇಗಿದೆ ಅಲ್ಲಿ ಕಾಣ್ತಾ ಇದೆ, ನ್ಯಾಚುರಲ್ ಗ್ರೀನ್ ಕಲರ್. ಖಂಡಿತ ಒಂದ್ಸತಿ ನಿಮ್ಮನೇಲಿ ಟ್ರೈ ಮಾಡ್ಕೊಡ್ರಿ, ಮಜವಾಗಿದೆ. ಹೆಂಗಿದೆ ಅಂತ ಹೇಳಿದ್ರೆ ಬೇರೆ ಬೇರೆ ದೇಶಗಳೆಲ್ಲನೂ ನಮ್ಮ ನುಗ್ಗೆ ಸೊಪ್ಪನ್ನ ತರಿಸ್ಕೊಂಡು ಆರೋಗ್ಯನ ವೃದ್ಧಿಸ್ಕೊಳ್ತಾ ಇದ್ದಾರೆ. ನಮ್ಮ ಹಿತ್ತಲ್ಲಿ ಬೆಳೆಯೋದಲ್ವ ನುಗ್ಗೆ ಸೊಪ್ಪು, ಜನಕ್ಕೆ ಸ್ವಲ್ಪ ತಾತ್ಸಾರ ಜಾಸ್ತಿ. ಅದ್ಭುತವಾಗಿದೆ. ಅನ್ನಕ್ಕೆ ಹೆಂಗಿದೆ ಅಂತ ನೋಡ್ಬಿಟ್ಟು ತಿಂತಾಡ್ರಿ. ತುಪ್ಪದ ಒಗ್ಗರಣೆ ಕೊಟ್ಟಿದ್ದೀನಿ, ತುಪ್ಪನೂ ಹಾಕಿದ್ದೀನಿ. ಓಕೆ. ಮತ್ತೆ ಮಕ್ಕಳಿಗೂ ಸಹ ಯಾರು ಸೊಪ್ಪು ತಿನ್ನೋದಿಲ್ಲ, ಯಾವುದೇ ಸೊಪ್ಪು ಇಲ್ಲಿ ಬಾಯಿಗೆ ಸಿಗೋದಿಲ್ಲ. ನುಣ್ಣಗೆ ಪೇಸ್ಟ್ ಮಾಡಿ ಹಾಕಿದೀವಿ, ಆದರೆ ಮತ್ತೆ ಇನ್ನೊಂದು ಯಾವುದೇ ಕಹಿ ಅಂಶ ಇಲ್ಲ ಇದರಲ್ಲಿ. ಕಹಿ ಅಂಶ ಏನಾರು ಇದೆಯಾ? ಯಾಕಂದ್ರೆ ಅದನ್ನ ಬಾಯ್ಲ್ ಮಾಡಿರ್ತೀವಿ, ಬೆಂದ ಮೇಲೆ ಅದರಲ್ಲಿರೋಂಥ ಕಹಿ ಅಂಶ ಇರೋಲ್ಲ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯಾವಾಗಲೂ ಬಾಯಿ ಕೆಟ್ಟೋದಾಗ, ಜ್ವರ ಗಿರ ಬಂದಾಗ, ಅಥವಾ ಒಳ್ಳೆ ರಸಮ್ನ ಬಿಸಿ ಬಿಸಿ ಅನ್ನ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿನ್ನಬೇಕು ಅಂತ ಅಂದ್ಕೊಂಡಿದ್ರೆ ಇದು ಮಾಡ್ಕೊಂಡು ತಿನ್ನಿ. ಸಕ್ಕತ್ತಾಗಿ ಮಾಡಿದ್ರೆ ಮೇಡಮ್, ಚೆನ್ನಾಗಿದೆ. ಥ್ಯಾಂಕ್ ಯು. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ ನಿವಾರಣೆಗಿರೋದು ಒಂದೇ, ಅಮೃತ್ ನೋನಿ ಗ್ಯಾಸ್ಟ್ರಿಕ್. 16ಕ್ಕಿಂತ ಹೆಚ್ಚು ಆಯುರ್ವೇದದ ಪದಾರ್ಥನ ಬಳಸಿ ಮಾಡಿರುವಂಥದ್ದು. ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ನರಳ್ತಾ ಇರುವಂಥ ಲಕ್ಷಾಂತರ ಜನರು ಇದು ತಗೊಂಡ್ಮೇಲೆ ಪರಿಹಾರ ಕಂಡುಕೊಂಡಿದ್ದಾರೆ. ವಿಜ್ಞಾನಿಗಳು, ಡಾಕ್ಟರ್ಗಳು ತಮ್ಮ ಸಂಶೋಧನೆಯಿಂದ ಹೊರತಂದಿರೋದು ಅಮೃತ್ ನೋನಿ ಗ್ಯಾಸ್ಟ್ರಿಕ್. ಸಿಕ್ಕಾಪಟ್ಟೆ ವರ್ಕೌಟ್ ಆಗ್ತಿದೆ, ಎಲ್ಲ ಕಡೆ ಸಿಗ್ತಾ ಇದೆ, ಎಲ್ಲ ಮೆಡಿಕಲ್ ಶಾಪಲ್ಲಿ ಸಿಗ್ತಾ ಇದೆ. ಉಪಯೋಗಿಸೋದು ಕೂಡ ತುಂಬಾ ಸುಲಭ. ಒಂದು ಮುಚ್ಚಳದಷ್ಟು ಔಷಧಿನ ಒಂದು 40 ml ಉಗುರು ಬೆಚ್ಚಗಿರೋ ನೀರಿಗೆ ಹಾಕೊಂಡು ಊಟಕ್ಕಿಂತ ಮೊದಲು ಒಂದು ಸರಿ ಕುಡಿದ್ರೆ ಸಾಕು. ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಇದೆ ಅನ್ನೋರು 2 ಸರಿ ತೊಗೊಂಡ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆನೇ ಬರಲ್ಲ. ಎಲ್ಲ ಮೆಡಿಕಲ್ ಶಾಪಲ್ಲೂ ಅಮೃತ್ ನೋನಿ ಗ್ಯಾಸ್ಟ್ರಿಕ್ ಸಿಗುತ್ತೆ. ಆನ್ಲೈನಲ್ಲೂ ಕೂಡ ಶಾಪ್ ಮಾಡ್ಬೋದು. ಐ ಬಟನ್ನ ಪ್ರೆಸ್ ಮಾಡಿದ್ರೆ ಆನ್ಲೈನ್ ಸ್ಟೋರ್ ಸಿಗೋಗುತ್ತೆ. ಅಮೃತ್ ನೋನಿ ಅವ್ರದ್ದು ಸುಮಾರು ಒಂದು 15-16 ಪ್ರಾಡಕ್ಟ್ಗಳಿದೆ. ಅವೆಲ್ಲವನ್ನೂ ಕೂಡ ಆನ್ಲೈನಲ್ಲಿ ನೀವು ಶಾಪ್ ಮಾಡ್ಬೋದು. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ ನಿವಾರಣೆಗಿರೋದು ಒಂದೇ, ಅಮೃತ್ ನೋನಿ ಗ್ಯಾಸ್ಟ್ರಿಕ್. ಸನ್ಪ್ಯೂರ್ ಆಯಿಲು ನಮ್ಮ ಕಾರ್ಯಕ್ರಮದಲ್ಲಿ, ನಮ್ಮ ಶುಚಿಕಿಚಿ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇರೋದೇನೇ ಸನ್ಪ್ಯೂರ್ ಆಯಿಲು. ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಯಾವುದಪ್ಪ ಅಂದರೆ ಅದು ಸನ್ಪ್ಯೂರ್ ಆಯಿಲೇ. ಭಾರತದ ಮೊದಲನೆಯ ಫಿಸಿಕಲಿ ರಿಫೈನ್ಡ್ ಎಣ್ಣೆ ಯಾವುದು ಅಂದರೆ ಅದು ಸನ್ಪ್ಯೂರ್ ಆಯಿಲ್ ಎಣ್ಣೆ. ಎಲ್ಲ ಕಡೆ ಸಿಗುತ್ತೆ. ಸ್ಮಾಲ್ ಕಿರಾಣಿ ಅಂಗಡಿಯಿಂದ ಹಿಡಿದು ದೊಡ್ಡ ಸೂಪರ್ ಮಾರ್ಕೆಟ್ ತನಕ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಸನ್ಪ್ಯೂರ್ ಆಯಿಲ್. ಇದನ್ನು ಕೂಡ ನೀವು ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ ಸಿಗುತ್ತೆ, ಅಲ್ಲಿ ನೀವು ಆನ್ಲೈನ್ ಶಾಪಿಂಗ್ ಮಾಡ್ಬೋದು. ಮಿಲೆಕ್ಸ್, ನೇಚರ್ ಟು ಮ್ಯಾನ್ಕೈಂಡ್. ಮಿಲೆಟ್ಸನ್ನು ತಿನ್ನೋಕ್ಕಾಗದೆಯವರು ಮಿಲೆಕ್ಸ್ ಪೌಡರ್ನ ತಗೊಂಡು ಹಾಲು ಅಥವಾ ನೀರಿನಲ್ಲಿ ಚೆನ್ನಾಗಿ ಕುದಿಸಿ ಅದನ್ನು 1 ಗ್ಲಾಸು ದಿನಕ್ಕೆ ಕುಡಿತಾ ಬಂದರೆ BP, ಶುಗರು ಎಲ್ಲವೂ ನಾರ್ಮಲ್ ಆಗುತ್ತೆ. ಆಟೋಮೆಟಿಕ್ಕಾಗಿ ನಿಮಗೆ ವೆಯ್ಟ್ ರಿಡಕ್ಷನ್ ಕಾಣುತ್ತೆ. ಏನಕ್ಕೆ ಅಂದರೆ ಒಂದು ದಿವಸದಲ್ಲಿ ಒಂದು ದಿನದ ಊಟದ ಬದಲು ಅಂದರೆ ಬೆಳಗ್ಗೆ ಹೊತ್ತು ಟಿಫನ್ ಮಾಡೋ ಬದಲು 1 ಗ್ಲಾಸ್ ಈ ಮಿಲೆಕ್ಸನ್ನು ಕುಡ್ಕೊಂಡು ಹೋದರೆ ಹೆಂಗಿರ್ತೀರ ಗೊತ್ತಲ್ಲ, ಕಲಕ ಅಂತ ಇರ್ತೀರ. ಎಲ್ಲ ಕಡೆ ಸಿಗೋದೇನಿಲ್ಲ, ಅದು ಆನ್ಲೈನಲ್ಲೇ ಸಿಗ್ತಾ ಇರೋಂಥದ್ದು. ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸ್ಗೆ ಹೋಗುತ್ತೆ, ಅಲ್ಲಿ ಆನ್ಲೈನಲ್ಲಿ ನೀವು ಮಿಲೆಕ್ಸ್ ಅವರ ಎಲ್ಲ ಪ್ರಾಡಕ್ಟನ್ನು ಕೂಡ ಶಾಪ್ ಮಾಡ್ಬೋದು. ಹಳ್ಳಿಯ ಸಾಂಪ್ರದಾಯಿಕ ಸೊಗಡನ್ನು ತುಂಬಿರುವ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಶ್ರೀಕೃಷ್ಣ ಹಳ್ಳಿ ತುಪ್ಪ 1/2 kg ನೀವೇನಾದ್ರು ತಗೊಂಡ್ರೆ 150 ರೂಪಾಯಿ ಬೆಲೆ ಬಾಳ್ತಕ್ಕಂಥ ಒಂದು ಏರ್ ಟೈಟ್ ಕಂಟೈನರು ನಿಮಗೆ ಉಚಿತವಾಗಿ ಸಿಗುತ್ತೆ. ಜೊತೆಗೆ ಶ್ರೀಕೃಷ್ಣ ತುಪ್ಪದವರು ಒಂದು ಅಡುಗೆ ಸ್ಪರ್ಧೆನ ಮಾಡ್ತಾ ಇದ್ದಾರೆ. ಆ ಸ್ಪರ್ಧೆಯಲ್ಲಿ ನೀವು ಕೂಡ ಭಾಗವಹಿಸ್ಬೋದು. ಮಾಡಬೇಕಾಗಿರೋದಿಷ್ಟೇ, ಶ್ರೀಕೃಷ್ಣ ತುಪ್ಪವನ್ನು ಬಳಸಿ ಅದನ್ನು ಒಂದು ಪ್ಯಾಕೆಟ್ನ ತಗೊಂಡು ನೀವು ಅದು ಶ್ರೀಕೃಷ್ಣ ತುಪ್ಪನ ಬಳಸಿ ಒಂದು ಒಳ್ಳೆ ಅಡುಗೆ ಮಾಡಿ ನಮಗೆ ಕಳಿಸಿ. ಅದೇನು ಎಡಿಟ್ ಮಾಡಬೇಕಿಲ್ಲ, ಏನಿಲ್ಲ, ಒಂದು ವಾರ ನೀವು ಹೆಂಗೆ ಅಡುಗೆ ಮಾಡಿರೋ ಒಂದು ರೆಕಾರ್ಡ್ ಮಾಡಿ ಕಳಿಸಿ, ಅದನ್ನು ನೋಡ್ತೀವಿ. ಚೆನ್ನಾಗಿರೋರಿಗೆ ಶ್ರೀಕೃಷ್ಣ ತುಪ್ಪದವರ ಒಂದು ಒಳ್ಳೆ ಬಹುಮಾನ ಕೊಡ್ತೀವಿ. ಜೊತೆಗೆ ನಿಮ್ಮ ರೆಸಿಪಿ ಚೆನ್ನಾಗಿತ್ತು ಅಂತ ಹೇಳಿದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ರೆಸಿಪಿನ ನಾವು ಮಾಡ್ತೀವಿ. ಏನಂತೀರಿ? ಇನ್ಯಾಕೆ ತಡ, ಬೇಗ ನಿಮ್ಮ ರೆಸಿಪಿಗೋಸ್ಕರ ಕಾಯ್ತಾ ಇದ್ದೀನಿ, ಕಳಿಸ್ಕೊಡಿ. ಎಲ್ಲಿ ಕಳಿಸ್ಬೇಕು ಅಂತ ಇದ್ದೀರಾ? ನಮ್ಮ ಟೆಲಿಫೋನ್ ಸಂಖ್ಯೆ ಹೇಳ್ತಾ ಇದ್ದೀನಿ, ಅಂದರೆ ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ನಿಮ್ಮ ರೆಸಿಪಿನ ಕಳಿಸ್ಬೇಕಾಗುತ್ತೆ. ಶ್ರೀಕೃಷ್ಣ ತುಪ್ಪದವರ ಅಡಿಗೆಯ ಸ್ಪರ್ಧೆಯ ದೂರವಾಣಿಯ ಸಂಖ್ಯೆ 9035026884. ಈ ಸಂಖ್ಯೆಗೆ ನೀವು ನಿಮ್ಮ ರೆಸಿಪಿನ ಕಳಿಸ್ಕೊಡಿ. ಮತ್ತೊಮ್ಮೆ 9035022684 ಈ ಸಂಖ್ಯೆಗೆ ನಿಮ್ಮ ರೆಸಿಪಿನ ಕಳಿಸ್ಕೊಡಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಏನೋ ಮಣ್ಣಿಂದು ಪಾತ್ರೆ ಒಳಗೆ ಒಳ್ಳೆ ರಸಮ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಇದು ನಾಳೆ ತನಕ ತಿನ್ಬೋದು, ಒಂದಿನ ಇಟ್ಕೊಂಡು ತಿಂದರೂ ಏನೂ ಆಗಲ್ಲ. ಈ ರಸಮೆಲ್ಲ ತಿನ್ನಬೇಕು. ಈ ಥರ ಒಳ್ಳೊಳ್ಳೆ ರೆಸಿಪಿಗಳು ನಿಮಗೆ ಬೇಕಂದರೆ, ಒಳ್ಳೊಳ್ಳೆ ಅಡುಗೆ ಮಾಡ್ಕೋಬೇಕು ಅಂದರೆ, ಒಳ್ಳೆ ಅಡುಗೆಯನ್ನು ಮಾಡೋದನ್ನ ಕಲಿಬೇಕು ಅಂತ ಹೇಳಿದರೆ ನೀವು ನಮ್ಮ ಶುಚಿಕಿಚಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಹೊಸ ಅಡುಗೆಯೊಂದಿಗೆ ನಿಮ್ಮ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.